ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರೋಂಥ ಬೈಕ್ ಬಜಾಜ್ ಪಲ್ಸರ್ 220F. ಇದೊಂದು ಡೈಲಿ ಸ್ಪೋರ್ಟಿ ಕಮ್ಯೂಟರ್ ಬೈಕ್ ಆಗಿರುತ್ತೆ. ಹಾಗೆ ಇದನ್ನ ಸ್ಪೋರ್ಟ್ಸ್ ಕ್ರೂಸರ್ ಬೈಕ್ ಅಂತಾನೂ ಸಹ ಕರೀತಾರೆ. ಹಾಗೆ ಒಂದಷ್ಟು ಜನ ಇದನ್ನ ಬಿಗಿನರ್ಸ್ ಕ್ರೂಸರ್ಸ್ ಅಥವಾ ಸ್ಪೋರ್ಟಿ ಬೈಕ್ ಅಂತ ಕರೀತಾರೆ. ಹಾಗೆ ಈ ಒಂದು ಬೈಕ್ ಚಾಸಿಸ್ ಟೈಪ್ ನ ನೋಡೋದಾದ್ರೆ ಡಬಲ್ ಕ್ರಾಡಲ್ ಡೌನ್ ಟ್ಯೂಬ್ ಅನ್ನೋ ಚಾಸಿಸ್ ಟೈಪ್ ಇಂದ ಬಂದಿರುತ್ತೆ. ಈ ಒಂದು ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2007ರಲ್ಲಿ. ಸೊ 2007ರಿಂದ 2026 ಅಂತಂದ್ರೆ ಸರಿಸುಮಾರು 2 ದಶಕಗಳು ಕಳೆದ್ರು ಎಲ್ಲಾರ ಮನ್ಸಲ್ಲೂ ಹಚ್ಚುಳಿದಿರುವಂತಹ ಬೈಕು ಇದಾಗಿರುತ್ತೆ. ಈ ಒಂದು ಬೈಕ್ ಕಲರ್ ಆಪ್ಷನ್ಸ್ ನ ನೋಡೋದಾದ್ರೆ ಬ್ಲಾಕ್ ಚೆರಿ ರೆಡ್, ಬ್ಲಾಕ್ ಇಂಕ್ ಬ್ಲೂ, ಬ್ಲಾಕ್ ಕಾಪರ್ ಬಿಗೆ, ಗ್ರೀನ್ ಲೈಟ್ ಕಾಪರ್ ಅನ್ನೋ ಈ ಒಂದಷ್ಟು 4 ಕಲರ್ ಆಪ್ಷನ್ಸ್ ಇಂದ ಈ ಒಂದು ಬೈಕ್ ಬರುವಂತದ್ದು. ಇದ್ರದ್ದು ವೇರಿಯಂಟ್ಸ್ ನ ನೋಡೋದಾದ್ರೆ ಸಿಂಗಲ್ ವೇರಿಯಂಟ್ ಇರುವಂತದ್ದು, ಮಲ್ಟಿಪಲ್ ವೇರಿಯಂಟ್ಸ್ ಇರೋದಿಲ್ಲ. ಸೊ ಸ್ಟ್ಯಾಂಡರ್ಡ್ ವೇರಿಯಂಟ್ ಅಂತ ಅನ್ಬೋದು ನಾವು. ಈ ಬೈಕ್ ನ ಪ್ರತಿಯೊಂದು ಮಾಹಿತಿನೂ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಬೈಕ್ ನ ಫ್ರಂಟ್ ಸೆಕ್ಷನ್ ಅಲ್ಲಿ ಹೈಲೈಟ್ ಆಗುವಂತ ಪಾರ್ಟ್ ಯಾವುದು ಅಂತ ನೋಡೋದಾದ್ರೆ ಮೊಲದ ಕಿವಿಗಳಾಗೆ ಇರುವಂತಹ ಮಿರರ್ಸ್ ನ ಕೊಟ್ಟಿರೋದು. ಸೊ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಕೊಟ್ಟಿರುವಂತಹ ವೈಸರ್ ನ ನೋಡ್ತಿರ್ಬೋದು. ಬ್ಲಾಕ್ ಕಲರ್ ಟ್ರಾನ್ಸ್ಪರೆಂಟ್ ಆಗಿರುವಂತಹ ವೈಸರ್ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ. ಹಾಗೆ ಮತ್ತೊಂದು ಹೈಲೈಟಿಂಗ್ ಆಗಿರುವಂತಹ ಪಾರ್ಟ್ ಯಾವುದು ಅಂತ ನೋಡೋದಾದ್ರೆ ಇದರಲ್ಲಿ ಬಂದಿರುವಂತಹ ಹೆಡ್ ಲ್ಯಾಂಪ್ಸ್. ಸೊ ನೋಡ್ತಿರ್ಬೋದು ಈ ಒಂದು ಹೆಡ್ ಲ್ಯಾಂಪ್ಸ್ ಅಲ್ಲಿ ನಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎರಡನ್ನ ಕೊಟ್ಟಿರುವಂತದ್ದು. ಒಂದು ನಿಮಗೆ ಕೆಳಗಡೆ ಇರುವಂತದ್ದು, ಒಂದು ಅದ್ರ ಮೇಲ್ಗಡೆನೆ ಇರುವಂತದ್ದು. ಸೊ ಹಾಗೆ ಇಲ್ಲಿ ಸೈಡ್ ಅಲ್ಲಿ ವೆಂಟಿಲೇಷನ್ಸ್ಗೂ ಕೂಡ ಸ್ಪೇಸ್ ಕೊಟ್ಟು 2 ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿರುವಂತದ್ದು. ಹಾಗೆ ಪಾರ್ಕಿಂಗ್ ಲೈಟ್ಸ್ ಕೂಡ ಕೊಟ್ಟಿರುವಂತದ್ದು ಎರಡು ಕಡೆ. ಹಾಗೆ ಒಂದು ಬೈಕ್ ಅಲ್ಲಿ ನಮಗೆ LED ಇಂಡಿಕೇಟರ್ಸ್ ಅಥವಾ ಬ್ಲಿಂಕರ್ಸ್ ನ ಕೊಟ್ಟಿರುವಂತದ್ದು ಕೂಡ ಹೈಲೈಟಿಂಗ್ ಪಾರ್ಟ್ ಅಂತಾನೆ ಹೇಳ್ಬೋದು. ಸೊ ಮುಂಚೆ ಎಲ್ಲ ನಿಮಗೆ ಹಾಲೋಜಿನ್ ಬರ್ತಿತ್ತು, ಇವಾಗ LED ದಲ್ಲಿ ಕೊಟ್ಟಿರುವಂತದ್ದು. ಹಾಗೆ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲ ಆಗುವಂತದ್ದು. ಈ ಬೈಕ್ ನ ಸಸ್ಪೆನ್ಷನ್ ನ ನೋಡ್ತಿರ್ಬೋದು. ಇದು ಕೂಡ ಒಂದು ಹೈಲೈಟಿಂಗ್ ಪಾರ್ಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವ್ರು ಇನ್ನ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನೇ ಮೇಂಟೈನ್ ಮಾಡ್ತಿದ್ದಾರೆ. ಅದು ಕೂಡ ಆಂಟಿ ಫಿಕ್ಷನ್ ಬುಷ್ ನೊಂದಿಗೆ ಈ ಒಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಮುಂದೆ ಇರುವಂತಹ ಮಡ್ಗಡ್ನ ನೋಡ್ತಿರ್ಬೋದು. ಇದು ಪ್ರೀಮಿಯಂ ಫೈಬರ್ ಮೆಟೀರಿಯಲ್ ಇಂದ ಬಂದಿರುವಂತದ್ದು. ಅದು ಗ್ಲಾಸಿ ಫಿನಿಶ್ ಜೊತೆಗೆ ನಿಮಗೆ ಕಾರ್ಬನ್ ಫೈಬರ್ ಟಚ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಈ ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ 280mm ಡಿಸ್ಕ್ ನ ಕೊಟ್ಟಿರ್ತಾರೆ. ಹಾಗೆ ಈ ಒಂದು ಬೈಕ್ ಅಲ್ಲಿ ನಮಗೆ ಸಿಂಗಲ್ ಚಾನಲ್ ABS ಅಷ್ಟೇ ಇರುತ್ತೆ, ಡ್ಯುಯಲ್ ಚಾನಲ್ ಕೊಟ್ಟಿರೋದಿಲ್ಲ. ಅಂದ್ರೆ ಫ್ರಂಟ್ ಸೆಕ್ಷನ್ ಅಲ್ಲಿ ಮಾತ್ರ ನಮಗೆ ABS ಚಾನಲ್ ನ ಅಳವಡಿಸಿರ್ತಾರೆ. ಹಾಗೆ ಮುಂದಗಡೆ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 90x90 17 ಇಂಚಸ್ ಇಂದ ಬಂದಿರುತ್ತೆ. ಇದನ್ನ ನೋಡ್ತಿರ್ಬೋದು. ನಿಮಗೆ ಅಲಾಯ್ ವೀಲ್ ನ ಕೊಟ್ಟಿರುವಂತದ್ದು. ಅಲಾಯ್ ವೀಲ್ ಡಿಸೈನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಎಲ್ಲಾ ಟೈರ್ಗಳು ಕೂಡ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಯಾವುದೇ ರೀತಿ ಟ್ಯೂಬ್ ಟೈರ್ಸ್ ಕೊಟ್ಟಿರೋದಿಲ್ಲ ಈ ಒಂದು ಬೈಕ್ ಅಲ್ಲಿ. ಈ ಬೈಕ್ ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ ನ ನೋಡೋದಾದ್ರೆ 5-ವೇ ಅಡ್ಜಸ್ಟಬಲ್ ನೈಟ್ರಾಕ್ಸ್ ಶಾಕ್ ಅಬ್ಸರ್ಬ್ಸ್ ಇಂದ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಎರಡೂ ಸೈಡ್ ಇರುವಂತಹ ಸಸ್ಪೆನ್ಷನ್ಸ್. ಈ ಸಸ್ಪೆನ್ಷನ್ಸ್ ನಿಮಗೆ ಸ್ಪೋರ್ಟಿ ಲುಕ್ ಒಂದೇ ಕೊಡೋದಲ್ಲ, ಜೊತೆಗೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುವಂತದ್ದು. ಅಂದ್ರೆ ನಿಮಗೆ ರೈಡ್ ಮಾಡ್ಬೇಕಿದ್ದಾಗ ಯಾವುದೇ ಹಳ್ಳ ಕೊಳ್ಳಗಳು ಬಂದ್ರೂ ಕೂಡ ತುಂಬಾನೇ ಸಾಫ್ಟ್ ಆಗಿ ರಿಸೀವ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಈ ಒಂದು ಸಸ್ಪೆನ್ಷನ್ಸ್ ಗೆ ಕೊಟ್ಟಿರುವಂತದ್ದು. ಹಾಗೆ ಹಿಂದ್ಗಡೆ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ 230mm ಇರುವಂತಹ ಡಿಸ್ಪ್ಲೇಟ್ ನ ಕೊಟ್ಟಿರುವಂತದ್ದು. ಹಾಗೆ ನಿಮಗೆ ಇದರಲ್ಲಿ ಸಿಂಗಲ್ ಚಾನಲ್ ABS ಅಷ್ಟೇ ಇರುತ್ತೆ. ಅಂದ್ರೆ ಫ್ರಂಟ್ ಸೆಕ್ಷನ್ ಅಲ್ಲಿ ಮಾತ್ರ, ಹಿಂದಗಡೆ ಯಾವುದೇ ರೀತಿ ನಿಮಗೆ ABS ಚಾನಲ್ ಕೊಟ್ಟಿರೋದಿಲ್ಲ. ಹಾಗೆ ಈ ಒಂದು ಬೈಕ್ ಟೈರ್ ಸೈಜ್ ನ ನೋಡೋದಾದ್ರೆ 120x80 17 ಇಂಚಸ್ ಇಂದ ಬಂದಿರುತ್ತೆ. ಅಲಾಯ್ ವೀಲ್ಸ್ ಇರುತ್ತೆ ಮತ್ತೆ ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ. ಸೊ ನೋಡ್ತಿರ್ಬೋದು ಅಲಾಯ್ ವೀಲ್ ನಿಮಗೆ ತುಂಬಾನೇ ಡಿಸೈನ್ ಫುಲ್ ಆಗಿ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಅಲಾಯ್ ವೀಲ್ ಮೇಲೆ ನಿಮಗೆ ಬ್ಲಾಕ್ ಕಲರ್ ಫಿನಿಶ್ ಇರೋ ಜೊತೆಗೆ ಗೋಲ್ಡನ್ ಕಲರ್ ಸ್ಟಿಕ್ಕರಿಂಗ್ ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇಂಜಿನ್ ಸಿಸಿ ನ ನೋಡೋದಾದ್ರೆ 220cc ಆಗಿರುವಂತದ್ದು. ಹಾಗೆ ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ವಿತ್ 2 ವ್ಯಾಲ್ವ್ಸ್ ನೊಂದಿಗೆ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಪವರ್ ನ ನೋಡೋದಾದ್ರೆ ಅಂದ್ರೆ BHP ನ ನೋಡೋದಾದ್ರೆ 20.11 BHP ಅಟ್ 8500 RPM ನೊಂದಿಗೆ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಟಾರ್ಕ್ ನ ನೋಡೋದಾದ್ರೆ 18.55 Nm ಅಟ್ 7000 RPM ನೊಂದಿಗೆ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಕ್ಲಚ್ ನ ನೋಡೋದಾದ್ರೆ ವೆಟ್ ಮಲ್ಟಿಪ್ಲೇಟ್ ಕ್ಲಚ್ ನೊಂದಿಗೆ ಬಂದಿರುವಂತದ್ದು. 5 ಗೇರ್ಸ್ ನೊಂದಿಗೆ ಈ ಒಂದು ಬೈಕ್ ಬಂದಿರುವಂತದ್ದು. ಮತ್ತೆ ಫ್ಯೂಯಲ್ ಸಪ್ಲೈ ಹೇಗಾಗುತ್ತೆ ಅಂತ ನೋಡೋದಾದ್ರೆ ಇದಕ್ಕೆ ಫ್ಯೂಯಲ್ ಇಂಜೆಕ್ಷನ್ ಇಂದ ಫ್ಯೂಯಲ್ ಸಪ್ಲೈ ಆಗುವಂತದ್ದು. ಹಾಗೆ ಈ ಒಂದು ಬೈಕ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 135 ಕಿಲೋಮೀಟರ್ ಇಂದ 140 km/h ವೇಗದಲ್ಲಿ ಈ ಒಂದು ಬೈಕ್ ಹೋಗುವಂತದ್ದು. ಹಾಗೆ ಈ ಒಂದು ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 38 ಕಿಲೋಮೀಟರ್ ಇಂದ 42 km/L ಗೆ ಮೈಲೇಜ್ ನ ಈ ಒಂದು ಬೈಕ್ ಕೊಡುವಂತದ್ದು. ಹಾಗೆ ಈ ಒಂದು ಬೈಕ್ ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 15 ಲೀಟರ್ ಅಷ್ಟು ಆಗಿರುತ್ತೆ. ಸೊ ಬರೋಬ್ಬರಿ 15 ಲೀಟರ್ ಅಷ್ಟು
ಟ್ಯಾಂಕ್ ಕೆಪಾಸಿಟಿ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರುವಂತದ್ದು ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ನೋಡೋದಾದ್ರೆ 3.2 ಲೀಟರ್ ಅಷ್ಟಾಗಿರುತ್ತೆ. ಮತ್ತೆ ಒಂದು ಫುಲ್ ಟ್ಯಾಂಕ್ ಗೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ನೋಡೋದಾದ್ರೆ 600 ಕಿಲೋಮೀಟರ್ ಅಷ್ಟು ದೂರ ಈ ಒಂದು ಬೈಕ್ ಅಲ್ಲಿ ನಾವು ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಹಾಗೆ ಈ ಒಂದು ಬೈಕ್ ನ ಇಂಜಿನ್ ಆಯಿಲ್ ಕೆಪಾಸಿಟಿ ನೋಡೋದಾದ್ರೆ 1.15 ಲೀಟರ್ ಅಷ್ಟು ಆಗಿರುತ್ತೆ. ಈ ಬೈಕ್ ನ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ನೋಡ್ತಿರ್ಬೋದು ನೀವು. ಇದು ನಿಮಗೆ LCD ಡಿಜಿಟಲ್ ಡಿಸ್ಪ್ಲೇ ಒಂದಿಗೆ ಬಂದಿರುವಂತದ್ದು. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ನಿಮಗೆ ಡಿಜಿಟಲ್ ಮುಖಾಂತರನೇ ಈ ಒಂದು ಬೈಕ್ ಅಲ್ಲಿ ತೋರಿಸುವಂತದ್ದು. ಈ ಒಂದು ಬೈಕ್ ಅಲ್ಲಿ ನಿಮಗೆ ಯಾವುದೇ ರೀತಿ ಟ್ರಾಕ್ಷನ್ ಕಂಟ್ರೋಲ್ ಇರೋದಿಲ್ಲ. ಹಾಗೆ ಸಿಂಗಲ್ ಚಾನೆಲ್ ABS ಇರುತ್ತೆ. ಮತ್ತೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಡಿಜಿಟಲ್ ಮುಖಾಂತರನೇ ತೋರಿಸುವಂತದ್ದು. ಸೊ ಇದರಲ್ಲಿ ನೀವು ಮೊಬೈಲ್ ಕೂಡ ಕನೆಕ್ಟ್ ಮಾಡ್ಕೊಬಹುದಾಗಿರುತ್ತೆ ಬ್ಲೂಟೂತ್ ನ ಜೊತೆಗೆ. ಹಾಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಸಿಸ್ಟ್ ಕೂಡ ಈ ಒಂದು ಬೈಕ್ ಅಲ್ಲಿ ಸಿಗುವಂತದ್ದು. ಆವರೇಜ್ ಫ್ಯೂಲ್ ಕನ್ಸಂಪ್ಷನ್, ರಿಯಲ್ ಟೈಮ್ ಮೈಲೇಜ್ ಇಂಡಿಕೇಟರ್, ಸ್ಪೀಡೋಮೀಟರ್, ಓಡೋಮೀಟರ್, ಫ್ಯೂಯಲ್ ಗೇಜ್, ಡಿಸ್ಟೆನ್ಸ್ ಟು ಎಂಟಿ, ಟೇಕೋಮೀಟರ್, ಲೋ ಫ್ಯೂಲ್ ಇಂಡಿಕೇಟರ್, ಹಜಾರ್ಡ್ ವಾರ್ನಿಂಗ್ ಇಂಡಿಕೇಟರ್, ಇಂಜಿನ್ ಟೆಂಪರೇಚರ್ ಇಂಡಿಕೇಟರ್, ಮಾಲ್ ಫಂಕ್ಷನ್ ಇಂಡಿಕೇಟರ್, ಮತ್ತೆ SMS ಕಾಲ್ ಅಲರ್ಟ್ಸ್, ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ನಿಮಗೆ ಡಿಜಿಟಲ್ ಮುಖಾಂತರನೇ ಈ ಒಂದು ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಅಲ್ಲಿ ನಿಮಗೆ ತೋರಿಸುವಂತದ್ದು. ಹಾಗೆ ನೀವು ಫೋನ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಮೊಬೈಲ್ಗೆ ಬರುವಂತಹ ಮೆಸೇಜಸ್ ಎಲ್ಲ ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗುವಂತದ್ದು ಈ ಒಂದು ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನಲ್ಲಿ ಕೊಟ್ಟಿರುವಂತದ್ದು. ಹಾಗೆ ಈ ಒಂದು ಬೈಕ್ ಅಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರುವಂತದ್ದು. ನಿಮಗೆ USB ಚಾರ್ಜಿಂಗ್ ಸಾಕೆಟ್ ಎಲ್ಲಾದ್ರೂ ರೈಡ್ ಮಾಡಬೇಕಿದ್ದಾಗ ತುಂಬಾನೇ ಹೆಲ್ಪ್ಫುಲ್ ಆಗುವಂತದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಅದ್ರ ಮೇಲ್ಗಡೆ ನಿಮಗೆ ಒಂದು ಕ್ಯಾಪ್ ಕೂಡ ಕೊಟ್ಟಿರುವಂತದ್ದು ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಈ ಒಂದು ಬೈಕ್ ಅಲ್ಲಿ ನಿಮಗೆ ಕೀ ಪ್ಲೇಸ್ಮೆಂಟ್ ಸೆಂಟರ್ ಆಫ್ ದಿ ಗಾಡಿಯಲ್ಲಿ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ಸಿಂಪಲ್ ಆಗಿ ಕೀಸ್ ನ ಕೊಟ್ಟಿರುವಂತದ್ದು. ಹಾಗೆ ನಿಮಗೆ ಪ್ರತಿಯೊಂದು ಸ್ವಿಚಸ್ ತುಂಬಾನೇ ಪ್ರೀಮಿಯಂ ಆಗಿರುವಂತದ್ದು, ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ. ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ಸ್ವಿಚಸ್ ಕೂಡ ತುಂಬಾನೇ ಪ್ರೀಮಿಯಂ ಮತ್ತೆ ಕ್ರಿಸ್ಪ್ ಆಗಿ ಕೊಟ್ಟಿರುವಂತದ್ದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ. ಹಾಗೆ ಗ್ರಿಪ್ಪರ್ಸ್, ಗೇರ್ ಲಿವರ್ಸ್ ಪ್ರತಿಯೊಂದು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿ ವೆಲ್ ಇಂಜಿನಿಯರ್ಡ್ ಇಂದ ಕೊಟ್ಟಿರುವಂತದ್ದು. ಸೊ ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ನ ನೋಡ್ತಿರ್ಬೋದು ಸಿಂಪಲ್ ಆಗಿರುವಂತದ್ದು. ಮತ್ತೆ 3D ಪಲ್ಸರ್ ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಈ ಬೈಕ್ ನ ಸೀಟ್ಸ್ ನ ನೋಡ್ತಿರ್ಬೋದು. ಇದು ನಿಮಗೆ ಸ್ಪ್ಲಿಟೆಡ್ ಸೀಟ್ಸ್ ಇಂದ ಬಂದಿರುತ್ತೆ, ಯಾವುದೇ ರೀತಿ ಸಿಂಗಲ್ ಸೀಟ್ಸ್ ಆಗಿರೋದಿಲ್ಲ. ಹಾಗೆ ತುಂಬಾನೇ ಸಾಫ್ಟ್ ಆಗಿರುವಂತಹ ಸೀಟ್ಸ್. ನೀವೆಲ್ಲಾದ್ರೂ ಲಾಂಗ್ ರೈಡ್ ನ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ರೈಡರ್ ಹಾಗೆ ಪಿಲಿಯನ್ ರೈಡರ್ ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ಅಲ್ಲಿ ಹಿಂದಗಡೆ ಇರುವಂತಹ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು. ಇದು ಸ್ಪ್ಲಿಟೆಡ್ ಅಥವಾ ಕಟೆಡ್ ಗ್ರಾಬ್ ರೈಲ್ಸ್ ಆಗಿರೋದ್ರಿಂದ ಒಂದು ಅಗ್ರೆಸಿವ್ ಲುಕ್ ನ ಕೊಡ್ತಿರುವಂತದ್ದು. ಹಿಂದಗಡೆ ಇರುವಂತಹ ಟೈಲ್ ಲ್ಯಾಂಪ್ಸ್ ನ ನೋಡ್ತಿರ್ಬೋದು. ಇದು ಹಳೆ ಅವ್ರದ್ದು ಸಿಗ್ನೇಚರ್ ಟೈಲ್ ಲ್ಯಾಂಪ್ಸ್ ಆಗಿರುವಂತದ್ದು, LED ಇಂದ ಬಂದಿರುವಂತದ್ದು. ಮತ್ತೆ ಹಿಂದಗಡೆ ಕೂಡ ನಿಮಗೆ LED ಇಂಡಿಕೇಟರ್ಸ್ ನ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಅದು ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಬೈಕ್ ನಿಮಗೆ ಆಯಿಲ್ ಕೂಲ್ಡ್ ಇಂಜಿನ್ ಇಂದ ಬಂದಿರೋದ್ರಿಂದ ಒಂದು ಪುಟ್ಟದಾಗಿರುವಂತಹ ರೇಡಿಯೇಟರ್ ಕೂಡ ನೋಡಬಹುದಾಗಿರುತ್ತೆ ಈ ಒಂದು ಬೈಕ್ ಅಲ್ಲಿ. ಸೊ ಅದ್ರ ಮೇಲೆ ಮೆಶ್ ಕೂಡ ಕವರ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ಗೆ ಕ್ರಾಶ್ ಕಾರ್ಡ್ ನ ಕಂಪನಿ ಕಡೆಯಿಂದಾನೇ ಕೊಟ್ಟಿರ್ತಾರೆ. ಅಂದ್ರೆ ಡೀಸೆಂಟ್ ಆಗಿರುವಂತಹ ಕ್ರಾಶ್ ಕಾರ್ಡ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ಅಲ್ಲಿ ಬ್ಯಾಶ್ ಪ್ಲೇಟ್ ಕೂಡ ಕೊಟ್ಟಿರುವಂತದ್ದು ಇಲ್ಲಿ ನೋಡ್ತಿರ್ಬೋದು. ಅದು ನಿಮಗೆ ಪ್ರೀಮಿಯಂ ಫೈಬರ್ದಾಗಿರುತ್ತೆ, ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ಅದು ಸ್ಪೋರ್ಟಿ ಲುಕ್ ಕೊಡ್ತಿರುವಂತದ್ದು. ಹಾಗೆ ಪ್ರತಿಯೊಂದು ಎರ್ಗಾನಮಿಕ್ಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿರುವಂತದ್ದು, ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸೈಲೆನ್ಸರ್ ಮೇಲೆ ಕವರಿಂಗ್ ಕೂಡ ಆಗಿರುವಂತದ್ದು, ಯಾವುದೇ ರೀತಿ ಹೀಟ್ ನಿಮಗೆ ಈಸಿಯಾಗಿ ತಾಗೋದಿಲ್ಲ ಈ ಒಂದು ಬೈಕ್ ಅಲ್ಲಿ. ಪಿಲಿಯನ್ ರೈಡರ್ಗೂ ಅಷ್ಟೇ, ರೈಡರ್ಗೂ ಅಷ್ಟೇ. ನಿಮಗೆ ಪ್ರತಿಯೊಂದು ಎರ್ಗಾನಮಿಕ್ಸ್ ತುಂಬಾನೇ ಪ್ರೀಮಿಯಂ ಆಗಿ ಕೊಟ್ಟಿರುವಂತದ್ದು. ಇಲ್ಲಿ ನೋಡ್ತಿರ್ಬೋದು ಎಲ್ಲದಕ್ಕೂ ರಬ್ಬರ್ ಪ್ಯಾಡ್ ನ ಕೂಡ ಕೊಟ್ಟಿರುವಂತದ್ದು ಗ್ರಿಪ್ಗೆ. ಸೊ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ಅಲ್ಲಿ ನಮಗೆ ಸ್ಯಾರಿ ಗಾರ್ಡ್ ನು ಕೂಡ ಕೊಟ್ಟಿರುವಂತದ್ದು. ಅದು ನಿಮಗೆ ಮೆಟಲ್ ಅಲ್ಲಿ ಕೊಟ್ಟಿರುವಂತದ್ದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಮತ್ತೆ ಸ್ಪ್ರಾಕೆಟ್, ಇಂಜಿನ್ ಸ್ಪ್ರಾಕೆಟ್ ನ ಫುಲ್ ಕವರ್ ಮಾಡಿರುವಂತದ್ದು ಈ ಒಂದು ಬೈಕ್ ಅಲ್ಲಿ, ಯಾವುದೇ ಡಸ್ಟ್ ನ ಕೂರದೆ ಇರೋದಕ್ಕೆ. ಸೊ ಅದು ಕೂಡ ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ಅಲ್ಲಿ ನಮಗೆ ಡಬಲ್ ಸ್ಟ್ಯಾಂಡ್ ಕೂಡ ಬರುವಂತದ್ದು, ಹಾಗೆ ಸಿಂಗಲ್ ಸ್ಟ್ಯಾಂಡ್ ಕೂಡ ಬರುವಂತದ್ದು. ಸೊ ಇದು ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ. ಈ ಬೈಕ್ ನ ಓವರ್ ಆಲ್ ವೆಯ್ಟ್ ನ ನೋಡೋದಾದ್ರೆ 160 kg ಆಗಿರುವಂತದ್ದು. ಅಂದ್ರೆ ಕಮ್ಮಿ ವೆಯ್ಟ್ ನ ಕೊಟ್ಟು ತುಂಬಾ ಸ್ಪೀಡ್ ಹೋಗೋದಿಕ್ಕೆ ಈಸಿಯಾಗಿ ಮಾಡಿಕೊಟ್ಟಿರುವಂತಹ ಪ್ಲಾನ್ ಇದಾಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 795 ಮಿಲಿಮೀಟರ್ ಆಗಿರುವಂತದ್ದು. ಅಂದ್ರೆ ನನ್ಗನ್ಸೋ ಹಾಗೆ ಯಾವುದೇ ಹೈಟ್ ನವರಾದ್ರೂ ಈ ಒಂದು ಬೈಕ್ ನ ಆರಾಮಾಗಿ ಓಡಿಸೋ ತರ ಈ ಒಂದು ಬೈಕ್ ನ ರೆಡಿ ಮಾಡಿರುವಂತದ್ದು. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡಿದ್ರೆ 165 mm ಅಷ್ಟು ಆಗಿರುವಂತದ್ದು. ಅಂದ್ರೆ ನನ್ಗನ್ಸೋ ಹಾಗೆ ಯಾವುದೇ ರೀತಿ ಹಳ್ಳ ಕೊಳ್ಳಗಳಿಗೆ ಭಯ ಪಡೋ ಅವಶ್ಯಕತೆ ಈ ಒಂದು ಬೈಕ್ ಅಲ್ಲಿ ಇರೋದಿಲ್ಲ. ಹಾಗೆ ಈ ಒಂದು ಬೈಕ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡ್ ಬರೋಣ ಬನ್ನಿ.
ಬೈಕ್ ನ ಕಂಪನಿ ವಾರಂಟಿನ ನೋಡೋದಾದ್ರೆ 75,000 ಕಿಲೋಮೀಟರ್ ಅಥವಾ 5 ವರ್ಷ ಆಗಿರುತ್ತೆ. ಹಾಗೆ ಈ ಒಂದು ಬೈಕ್ ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಒಟ್ಟು 3 ಫ್ರೀ ಸರ್ವಿಸ್ ನ ಕೊಟ್ಟಿರ್ತಾರೆ. ಸೊ ಯಾವಾಗ ಅಂತ ನೋಡೋದಾದ್ರೆ ಮೊದಲನೇ ಸರ್ವಿಸ್ 750 ಕಿಲೋಮೀಟರ್ ಅಥವಾ 45 ದಿವಸದೊಳಗಡೆ ಆಗಿರುತ್ತೆ. ಎರಡನೇ ಸರ್ವಿಸ್ 5,000 ಕಿಲೋಮೀಟರ್ ಅಥವಾ 240 ದಿವಸದೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸ್ 10,000 ಕಿಲೋಮೀಟರ್ ಅಥವಾ 360 ದಿವಸದೊಳಗಡೆ ಆಗಿರುತ್ತೆ. ಸೊ ಫ್ರೀ ಸರ್ವಿಸ್ ಅಂತ ಹೇಳಿದ್ರೆ ನಿಮಗೆ ಲೇಬರ್ ಚಾರ್ಜಸ್ ಅಷ್ಟೇ ಫ್ರೀ ಇರುತ್ತೆ, ಮಿಕ್ಕಿದ ಎಲ್ಲದಕ್ಕೂ ಚಾರ್ಜಸ್ ಅಪ್ಲೈ ಆಗುವಂತದ್ದು. ಸೊ ಅದರಿಂದ ಇದು ಫ್ರೀ ಸರ್ವಿಸ್ ಅಂತ ಹೇಳಿದ್ರೆ ಬರೀ ಲೇಬರ್ ಚಾರ್ಜಸ್ಗೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಹಾಗೆ ಈ ಒಂದು ಬೈಕ್ ನ ರೈವಲ್ರಿ ಸ್ಕೂಟರ್ಸ್ ನ ನೋಡೋದಾದ್ರೆ ನಿಮಗೆ ಹೀರೋ ಕರಿಸ್ಮಾ XMR, ಸುಜುಕಿ ಜಿಕ್ಸರ್ SF250, ಟಿವಿಎಸ್ ಅಪಾಚಿ RTR 200, ಯಮಹಾ R15 ಈ ಎಲ್ಲಾ ಬೈಕ್ಸ್ ಪಲ್ಸರ್ 220ಗೆ ರೈವಲ್ರಿ ಬೈಕ್ಸ್ ಆಗಿರುತ್ತೆ. ಹಾಗೆ ಈ ಬೈಕ್ ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ನ ನೋಡೋದಾದ್ರೆ 4,500 ಅಥವಾ 6,500 ರೂಪಾಯಿ ಇದ್ರೊಳಗಡೆ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಎಕ್ಸಾಕ್ಟ್ ಆನ್ ರೋಡ್ ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 1,31,575 ರೂಪಾಯಿ ಆಗಿರುತ್ತೆ. ಹಾಗೆ RTO ಮತ್ತೆ ಇನ್ಶೂರೆನ್ಸ್ ಅಂತ ಹೇಳಿ 41,951 ರೂಪಾಯಿ ಆಗಿರುವಂತದ್ದು. ಹಾಗೆ ಆನ್ ರೋಡ್ ಪ್ರೈಸ್ ಇದೆರಡು ಸೇರಿಸಿ ಆನ್ ರೋಡ್ ಪ್ರೈಸ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ 1,73,526 ರೂಪಾಯಿ. ಅಂದ್ರೆ ನೀವು 1,74,000 ರೂಪಾಯಿ ಅಂತ ರೌಂಡ್ ಆಫ್ ಆಗಿ ಮಾಡ್ಕೋಬೇಕಾಗತ್ತೆ. ನಿಮಗೆ ಪ್ರತಿಯೊಂದು ಶೋರೂಮ್ಗಳಲ್ಲೂ 1,000-2,000 ಹೆಚ್ಚು ಕಮ್ಮಿ ಹೇಳ್ತಾರೆ. ಸೊ ಅದರಿಂದ ಯಾವ ಶೋರೂಮ್ಗೆ ಹೋಗ್ತಿದ್ದೀರಾ ಅಲ್ಲಿ ಇರುವಂತಹ ಎಕ್ಸಾಕ್ಟ್ ಪ್ರೈಸ್ ನ ನೀವು ಕೇಳಿ ತಿಳ್ಕೊಬೇಕಾಗತ್ತೆ. ಸೊ ನೀವು ಬೈಕ್ ಬುಕ್ ಮಾಡೋಕ್ಕೂ ಮುಂಚೆ ನಿಮ್ ಪರ್ಪಸ್ ಏನಂತ ತಿಳ್ಕೊಂಡು ಒಂದ್ಸತಿ ಟೆಸ್ಟ್ ರೈಡ್ ನ ತಗೊಂಡು ಸೊ ನಿಮ್ಮ ಪರ್ಪಸ್ಗೆ ಅದು ನಿಮ್ಗೆ ಆಗ್ಬರುತ್ತಾ ಅಂತ ಹೇಳಿದ್ಮೇಲೆ ಮಾತ್ರ ಬೈಕ್ ನ ಬುಕ್ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಬಗ್ಗೆ ಅಥವಾ ಈ ಬೈಕ್ ಬಗ್ಗೆ. ಹಾಗೆ ನಿಮ್ಗೆ ಈ ಒಂದು ಬೈಕ್ ತಗೊಂಡ್ರೆ ಒಂದು ರೈಡಿಂಗ್ ಜಾಕೆಟ್ ಕೂಡ ಕೊಡ್ತಿರುವಂತದ್ದು. ಸೊ ಆ ವಿಚಾರವಾಗಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಕಂಪ್ಲೀಟ್ ಆಗಿ ನಿಮಗೆ ಡಿಸ್ಕೌಂಟ್ಸ್ ಅಥವಾ ನಿಮಗೆ ಆಫರ್ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.